ಏನಾದರೂ ಒಂದು ಸಪೋರ್ಟ್ ಗೌರ್ಮೆಂಟ್ ಕಡೆಯಿಂದ ಸಿಕ್ಕಿದ್ರೆ ಒಳ್ಳೇದಾಗಿರುತ್ತೆ. ಎಜುಕೇಷನ್ ವಿಚಾರವಾಗಿ ಪೇರೆಂಟ್ಸ್ಗಳಿಗೆ ನೀವು ಏನು ಹೇಳ್ತೀರಾ? ಎಜುಕೇಷನ್ ಮಿನಿಸ್ಟರ್ಗಾಗಿರ್ಬೋದು, DCMಗಾಗಿರ್ಬೋದು ಅಥವಾ CM ಸಿದ್ದರಾಮಯ್ಯ ಏನು ಹೇಳಕ್ಕೆ? ಅದೇ ಇವಾಗ ಪ್ರೈವೇಟ್ ಸ್ಕೂಲ್ ಕಂಪೇರ್ ಮಾಡಿದ್ರೆ ಗೌರ್ಮೆಂಟ್ ಸ್ಕೂಲ್ ಅಷ್ಟೇನು ನಮಗೆ ಎಜುಕೇಷನ್ ವೈಸ್ ಇಲ್ಲ. ಲೈಕ್ ಮೇನ್ ಇಂಗ್ಲೀಷೇ ಎಲ್ಲ ಕಡೆ, ಬಟ್ ಅದು ಇಲ್ಲ. ಇವಾಗ ನಾನು ಬಂದು ಬಂಗಾರಪೇಟೆ ಹತ್ರದಿಂದ ನೋಡ್ತಿದ್ದೀನಿ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಏನು ಮಾಡ್ತಾರೆ ಅಂದರೆ, ಇವಾಗ ನನ್ನೇ ತುಂಬ ಜನ ಹೇಳಿದ್ರು ನಿಮ್ಮ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಲ್ಲಿ ಜಾಯಿನ್ ಮಾಡಿ. ತುಂಬ ಕಷ್ಟ ಇದೆ ನನಗಿವಾಗ, ಬಟ್ ಆದರೂ ನಾನು ಪ್ರೈವೇಟ್ಗೆ ಹೋಗ್ತಿದ್ದೀನಿ. ಬಿಕಾಸ್ ಅಲ್ಲಿ ನಾನೇ ನೋಡ್ತಿದ್ದೀನಿ ಮಕ್ಕಳು ಬಂದು ಟೀಚರ್ಸ್ಗೆ ಹ್ಯಾಂಡ್ ವಾಶ್ ಮಾಡೋಕ್ಕೆ ನೀರು ಹಾಕ್ತಾರೆ, ಕ್ಲೀನಿಂಗ್ ಅವರೇ ಮಾಡಿಸ್ತಾರೆ ಮಕ್ಕಳ ಕೈಯಲ್ಲಿ. ಸೊ ಇದೆಲ್ಲ ನಾನು ಇಲ್ಲಿ ಬ್ಯಾಂಗ್ಳೂರು ಸಿಟಿಯಲ್ಲಿ ಇರೋವಾಗ ನನಗೆ ಅದು ಸುಮ್ಮನೆ ಹೇಳೋರು ಕೇಳಿಸ್ಕೊಂಡು, ಬಟ್ ನಾನು ವಿಲೇಜ್ಗೆ ಹೋಗಿರುವಾಗ ನಾನು ಕಣ್ಣಾರೆ ನೋಡ್ತೀನಿ ಇದೆಲ್ಲ ನಡೀತಾ ಇದೆ ಅಲ್ಲಿ ಅಂತ. ಸೊ ಹಂಗಿರುವಾಗ ನಾವು ಆ್ಯಸ್ ಎ ಪ್ಯಾರೆಂಟ್ಸ್ ಬಂದು ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ ಕಳ್ಸೋಕ್ಕೆ ಇಷ್ಟ ಇಲ್ಲ. ಸೊ ಅವ್ರ ಮಕ್ಕಳನ್ನೇ ಅವ್ರು ಜಾಯಿನ್ ಮಾಡಬೇಕು ಮೇಯ್ನು. ಸೊ ಅವ್ರಿಗೆ ಅದು ರೆಸ್ಪಾನ್ಸಿಬಿಲಿಟಿ, ನಮ್ಮ ಮಕ್ಕಳು ಇಲ್ಲಿ ಓದ್ತಿದ್ದಾರೆ, ನಾವು ಸ್ಕೂಲ್ನ ಹಿಂಗೆ ಗೈಡೆನ್ಸ್ ಮಾಡಬೇಕು ಎಲ್ಲ ಥರ. ಇವಾಗ ಪ್ರೈವೇಟ್ ಸ್ಕೂಲ್ ಹೆಂಗೆ ಪ್ರಿಕಾಷನ್ ತೊಗೊತಿದ್ದಾರೆ, ಇವಾಗ ಮಾಂಟೆಸರಿ ಇದೆ, ಪ್ಲೇ ವೇ ಮೆಥಡಲ್ಲಿ ಹೇಳ್ಕೊಡ್ತಾರೆ. ಸೊ ಅದೇ ಥರ ಗೌರ್ಮೆಂಟ್ ಸ್ಕೂಲಲ್ಲಿ ಇದೆಲ್ಲ ಚೇಂಜ್ ಮಾಡಬೇಕು. ಸೋಷಿಯಲ್ ಮೀಡಿಯಾ ಬ್ಯಾನ್ ಜೊತೆಗೆ ಏನೇನೆಲ್ಲ ಬ್ಯಾನ್ ಮಾಡಬೇಕು ಮಕ್ಕಳಿಗಾಗಿ ಇರ್ಬೋದು? ಮಕ್ಕಳಿಗೆ ಮೇನ್ ಇದು ಫೋನ್ ಬ್ಯಾನ್ ಮಾಡಿದ್ರೇ ಸಾಕು ಸರ್, ಬೇರೆ ಏನಿಲ್ಲ. ಇವಾಗ ಯಾಕಂದ್ರೆ ನಾವು ಆ ಏಜಲ್ಲಿ ಇರುವಾಗ ಈ ಫೋನ್ ಅಂಥದ್ದೆಲ್ಲ ನಮಗೇನಿಲ್ಲ. ನಮ್ಮ ಫೋನ್ ಎತ್ತು ಮಾತಾಡೋಕ್ಕೂ ನಮಗೆ ಇದು ಇಲ್ಲ ಇವಾಗ ಆ ಥರ ಎಲ್ಲ ಇದು ಚಾನ್ಸಸ್ ಮಕ್ಕಳಿಗಿದೆ. ಅದರಿಂದನೇ ತುಂಬ ಅವರು ಅಡಿಕ್ಟ್ ಆಗಿದ್ದಾರೆ. ತುಂಬ ಸೀರಿಯಸ್ ಕಂಡೀಷನ್ ಹೋದ್ಮೇಲೆ ಪ್ಯಾರೆಂಟ್ಸ್ ಗೊತ್ತಾಗುತ್ತೆ ಈ ಥರ ನಿಮ್ಮ ಮಗ ಅಂತ. ಮನೇಲಿ ಏನೂ ಗೊತ್ತಾಗಲ್ಲ, ಹೊರಗಡೆಯಿಂದ ನಮ್ಗೆ ನ್ಯೂಸ್ ಬರುವಾಗ ತುಂಬ ಕಷ್ಟ ಆಗುತ್ತೆ. ಹೌದು, ನಾನೇ ಚಿಕ್ಕ ವಯಸ್ಸಲ್ಲಿ ನಮ್ಮ ಮಗನ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ. 2 ಮಕ್ಕಳು, 1 ಇಯರ್ ಡಿಫ್ರೆನ್ಸ್ ಇಬ್ರಿಗೂ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ನಾನು ಏನು ಮಾಡ್ತೀನಿ, ಫೋನಲ್ಲಿ ಇಲ್ಲ ಲ್ಯಾಪ್ಟಾಪಲ್ಲಿ ಇದಾಕ್ಬಿಟ್ಟು ರೈಮ್ಸ್ ಹಾಕ್ಬಿಟ್ಟು ನಾನು ಕೆಲಸ ಮಾಡ್ತಾ ಇರ್ತೀನಿ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ. ಸೊ ಅದೇನಾಗುತ್ತೆ, ಮಕ್ಕಳು ಒಂದು ಅಡಿಕ್ಷನ್ ಥರ ಆಗಿಬಿಡುತ್ತೆ. ಸೊ ಅದೆಲ್ಲ ಅವಾಯ್ಡ್ ಮಾಡಬೇಕು ಮೇಯ್ನ್. ನಾವು ಆವಾಗ ಏನು ನೋಡಿಲ್ಲ, ಇಂಥದ್ದು ಫೋನೇ ಯೂಸ್ ನಮ್ಮ ಕೈಯಲ್ಲೇ ಕೊಡೋಲ್ಲ. ಆವಾಗೆಲ್ಲ ಆ ಥರ ಆಪ್ಷನ್ನೇ ಇಲ್ಲ, ಬಟ್ ಇವಾಗ ಎಲ್ಲ ಈಸಿ ಇದೆ. ಸೊ ಆ ಥರ ಎಲ್ಲ ಅವಾಯ್ಡ್ ಮಾಡಿ ಮಕ್ಕಳಿಗೆ ತುಂಬ ಪ್ರಿಕಾಷನ್ಗಾಗಿ ಸಾಕಬೇಕು. ಆ ಪ್ರಿಕಾಷನ್ ಸಾಕಿದ್ರೂ ಇದು ಬರುತ್ತೆ, ಫಾಲ್ಟ್ ಆಗುತ್ತೆ. ಬಟ್ ಈ ಥರ ಕಂಫರ್ಟಬಲ್ ಕೊಟ್ಟರೆ ಇನ್ನೂ ಕಷ್ಟ ಮಕ್ಕಳನ್ನ ಲೀಡ್ ಮಾಡೋಕ್ಕೆ. ಸರ್ಕಾರಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಥ್ಯಾಂಕ್ ಯು.